ಹಾಂ, ಪೀರ್ ಭಾಷಾ ದರ್ಗಾ ಆಗೈತಿ. ಅದ್ರ ಬಗ್ಗೆ ಮಾತಾಡ್ತಾರೆ ಸ್ವಾಮಿಗಳಿಗೆ ಬಿಡ್ರಿ, ಯತ್ನಾಳ ತೊಗೊಂಡು ಸುಡಾಡಿ ಮಾಡೋದು ಸರಿ. ನೀವು ಅದ್ರ ಬಗ್ಗೆ ಹೋರಾಟ ಮಾಡ್ತೀರಾ ಸರ್? ಮಾಡ್ತೀವಿ. ಈಗ ಅವರು ಅಂದೋಲ ಸ್ವಾಮಿಗಳು ಹೋರಾಟ ಮಾಡ್ತೀವತ್ತು ಎಲ್ಲ ಸ್ವಾಮಿಗಳು ಕೊಡ್ತಾರೆ. ನಾವು ಹೋರಾಟ ಮಾಡ್ತೀವಿ. ಪೀರ್ ಭಾಷಾ ಮುಕ್ತ ಆಗಬೇಕು. ಅಲ್ಲಿ ಒಳ್ಳೆಯ ಜಗತ್ತಿನ ಒಂದು ಶಿವಾನ್ ಮಂಟಪ ನೋಡು, ಅಲ್ಲಂ ಪ್ರಭುಗಳು ಅದರ ಸ್ಪೀಕರ್ ಇದ್ದರು, ಅಧ್ಯಕ್ಷತೆ ವಹಿಸಿದ್ರು. ಬಸವಣ್ಣವರು, ಅಕ್ಕಮಾದಿಯವರು, ಎಲ್ಲ ಶರಣರು, ಅವರು ಎಲ್ಲರ ಒಂದೇನು ಶಿವಾನ್ ಇತ್ತು ಅದನ್ನು ಪುನರ್ ನಾವು ನಿರ್ಮಾಣ ಮಾಡುವುದಕ್ಕೆ ಹೋರಾಟ ಅಲ್ಲ, ಅಯೋಧ್ಯ ಮಾದರಿಯಲ್ಲಿ ಹೋರಾಟ ಮಾಡ್ತೀವಿ. ಹಂಗೆ ಪ್ರಭು ಶ್ರೀರಾಮಚಂದ್ರನ ದೇವಸ್ಥಾನ ನಿರ್ಮಾಣ ಆಗಿದೆ, ನೋಡ್ತಾ ಇರ್ರಿ. ನಾವು ಅದನ್ನು ಅಲ್ಲಿ ಶಿವಾನುಭವ ಕಟ್ಟಿ ಅಲ್ಲಮ್ಮ ಮಂಟಪ ಅಲ್ಲ ಸರ್, ಅನುಭವ ಮಂಟಪ ಅಂತೇಳಿ ಪಾರ್ಲಿಮೆಂಟ್. ಹೌದ್ರಿ, ಹಂಗ್ರಿ ಶಿವನ ಬಿಟ್ಟು ಏನಾರ ಐತೆ ನೀವು ಹೇಳಿ. ಯತ್ನಾಳ ಮತ್ತೊಂದು ವಿವಾದಾತ್ಮಕ ಹೇಳಿಕೆ, ಅನುಭವ ಮಂಟಪಕ್ಕೆ ಶಿವಾನ ಮಂಟಪ ಅಂದ ಮೂರ್ಖ. ಬಟ್ ಒಟ್ರಿ ನಿಮ್ಗೆ ಬೇಡಾಗಿದ್ದು ನೀವು ಒಟ್ರಿ ಹಂಗೆ ಬಟ್ರಿ ವರ್ಷದಲ್ಲಿ ನಾವು ಜಾತಿಗಳು ಒಳ್ಳೇದು ಮಾಡ್ಲಕೈತಿವಿ. ಅದು ರೀ ಹೇಳ್ರಿ, ಅನುಭವ ಮಂಟಪ ರೀ ಅನ್ರಿ, ಏನಾರ ಅನ್ರಿ. ಒಟ್ಟು ಪೀರ್ ಭಾಷೆ ಇದ್ದದ್ದು ಅನುಭವ ಮಂಟಪ. ನೀವು ಯಾಕೆ ಮಾಧ್ಯಮದ ನಮ್ಮ ಮ್ಯಾಗ ಯಾಕೆ ಬೀಳ್ತೀರ? ಹೊಳ್ಳಿ ಬೀಳು ಅವೇ ಕ್ವಶನ್ ಕೇಳಬೇಡ್ರಿ. ಇವು ವಕಫ್ ಬಗ್ಗೆ ಕೇಳ್ರಿ, ಮೂಡಾ ಬಗ್ಗೆ ಕೇಳ್ರಿ. ಅನ್ವರ್ ಮಾನಪಾಡಿ ಅವರೇ ರಿಪೋರ್ಟ್ ಕೊಟ್ಟಾರ್ರಿ. 2,70,000 ಕೋಟಿ ರೂಪಾಯಿ ಒಂದು 12 ವರ್ಷದಿಂದ ಅವರು ವ್ಯಾಲ್ಯೂಯೇಷನ್ ಮಾಡಿದ್ದು 2,70,000 ಕೋಟಿ ರೂಪಾಯಿ ಅಷ್ಟು ಈ ರಾಜ್ಯದ ಜಾಫರ್ ಶರೀಫ್, CM ಇಬ್ರಾಹಿಂ, ಅವ್ರು ಯಾರು ಇವರು ಕಮರುಲ್ ಇಸ್ಲಾಂ, ಹ್ಯಾರಿಸ್, ರೆಹಮಾನ್ ಖಾನ್, ಇವರೆಲ್ಲರ ಜಗದ್ಗುರು ಮಲ್ಲಿಕಾರ್ಜುನ ಖರ್ಗೆ ಅವ್ರು ಸಹಿತ ಅದ್ರಾಗ ವಕಫ್ ಆಸ್ತಿ ಹೊಡೆದಾರತ್ತ ಅವರೇ ಹೇಳ್ಯಾರ, ನಾ ಹೇಳಿದ್ದಲ್ಲ. ಅದಕ್ಕೆ ಸುಮಾರು 1,11,000 ಎಕರೆದಲ್ಲಿ ಬರೀ 27,000 ಎಕರೆ ಉಳಿದತ್ತ ಅನ್ವರ್ ಮಾನಪಾಡಿ ಹೇಳ್ತಾರೆ. ಆ ರಿಪೋರ್ಟ್ ಆದ್ರ ಮ್ಯಾಗ ನಾ ಹೇಳಕತ್ತೀನಿ. ಈಗ CM ಇಬ್ರಾಹಿಮ್ನು ನಾನು ನೋಟಿಸ್ ಕೊಟ್ಟಾರ, ನಾನು ಮಾನಹಾನಿ ಆಗಿದ್ದತ್ತೆ, ಅದಕ್ಕೆ ಅವ್ರು ಕೊಟ್ಟು ಕಳ್ಸೀನಿ. ಪೇಜ್ ನಂಬರ್ 60 ಮಾನಪಾಡಿ ಇದರಲ್ಲಿ ರಿಪೋರ್ಟ್ ಇದೆ. ಯಾರ್ಯಾರು ವಕಫ್ ಆಸ್ತಿ ಹೊಡೆದಾರ ಕರ್ನಾಟಕನೂ ಇದೆ. 1,11,000 ಅಂತೇಳಿ ನಮ್ಮ ಜಮೀರ್ ಅಹಮದ್ ಖಾನ್ ಅವರು ಕ್ಲೇಮ್ ಮಾಡ್ತಾರೆ. ಆದರೆ ಬಿಜಾಪುರ್ನಲ್ಲಿ ಮೊದಲು ಕ್ಲೇಮ್ ಮಾಡಿದ್ದು 11,000 ಎಕರೆ. ಇವತ್ತು ಬಿಜಾಪುರ ಜಿಲ್ಲೆಯಲ್ಲೇ 17,000-18,000 ಹೋಗಿದೆ. ಇನ್ನೊಂದು ಲಿಸ್ಟ್ ಮಾಡ್ಯಾರ. ನಿಮ್ಗೆ ಇನ್ನೊಂದು ಭಾಳ ಆಶ್ಚರ್ಯಕರವಾದಂಥ ಒಂದು ಪಾಯಿಂಟ್ ಹೇಳ್ತೀನಿ. 8 2B ವಕಫ್ ಅಂತ ಒಂದು ಲಿಸ್ಟ್ ಮಾಡ್ಯಾರ. ಅದು ಒಂದೊಂದು ಜಿಲ್ಲೆಯೊಳಗೆ 7-8 ಸಾವಿರ ಎಕರೆ ಇದೆ. 8 2B ಅಂದರೆ ಮುಂದೆ ಇದು ವಕಫ್ ಆಗಬೇಕಾಗಿರುವಂಥ ಆಸ್ತಿ ಅಂತೇಳಿ ನೋಂದು ಮಾಡಿ ಸರ್ವೆ ನಂಬರು ಹೆಸರು ಅದನ್ನು ಬೇಕಾದರೆ ನಿಮ್ಗೆ ಯಾರು ಮಾಧ್ಯಮದವ್ರು ಅದು ಬೇಕಂದ್ರೆ ಅದನ್ನೂ ಮಾಹಿತಿ ಕೊಡ್ತೀವಿ.